ನಾನು ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂತವನು. ಮೊನ್ನೆ ಶಾಸಕರು ಬೆಳೆಸಿದ್ದು ಅಂತ ಹೇಳ್ತಾ ಇದ್ರು. ನಾನು ಬೆಳೆಸಿದಂತ ಕಾರ್ಯಕರ್ತ ಅದೇ ಮುತ್ತಣ್ಣವರು, ಸುಂದರಣ್ಣವರು ನನಗೆ ಸಂಘದ ಶಿಕ್ಷಣ ITC ಇಂದ OTC ವರೆಗೂ ಕೊಡ್ಸಿರು. ನಾನು ರಾಜಕಾರಣಕ್ಕೆ ಬಂದಾದ್ಮೇಲೆ ಪಿತ್ರಾರ್ಜಿತವಾಗಿ ನನ್ನ ತಂದೆ ಕೊಟ್ಟಂತ ಆಸ್ತಿ 4 ಎಕರೆ ನಾನು ಮಾರಾಟ ಮಾಡಿದ್ದೀನಿ. ರಾಜಕೀಯಕ್ಕೆ ಬಂದವರು ಆಸ್ತಿ ಸಂಪಾದನೆ ಮಾಡ್ತಾರೆ, ಅದು ರಾಜಕೀಯಕ್ಕೆ ಬಂದವರು ಕಳೆದಿರೋ ನಿನ್ನೆ ನೋಡಿರೋದು ವ್ಯಕ್ತಿನ ಅಂತ ಹೇಳ್ತಾರೆ. ಉಳುಮೆ ಚೀಟಿ ಇರ್ತಕ್ಕಂಥ ಯಾವುದೇ ಆಸ್ತಿನ ನಾನು ಖರೀದಿ ಮಾಡಿಲ್ಲ, ಅದನ್ನ ಅನುಭವಿಸ್ತಾ ಇಲ್ಲ ಅನ್ನೋದಾದ್ರೆ ನಾನು ಈ ಆಸ್ತಿನ ಇಂಥ ಅನಾಥಾಶ್ರಮಗಳವೆ ಮಠಮಾನ್ಯಗಳಿಗೆ ದಾನ ಕೊಡ್ತೀನಿ. ಬೇಕಾದ್ರೆ ಮಾನ್ಯ ಶಾಸಕರೇ, ನೀವು ಇಂಥ ಜಮೀನು ತಗೊಂಡಿರ್ತಕ್ಕಂಥ ಜಮೀನುಗಳನ್ನ ನೀವು ಕೊಡ್ತೀರಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸಂವಿಧಾನ ಒಂದೇ ಅಲ್ವಾ? ಮಾನ್ಯ ಶಾಸಕರು ಮಾತಾಡ್ಬೇಕಾದ್ರೆ ಮತ್ತೆ ಹೇಳಿಸ್ಬೇಕಾದ್ರೆ ಕಾರ್ಯಕರ್ತರ ಹತ್ರ ಬಹಳ ಎಚ್ಚರಿಕೆಯಿಂದ ಹೇಳಿಸ್ಬೇಕು. ಕಾರ್ಯಕರ್ತರನ್ನ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಾಯ್ತು. ಇವತ್ತು ಒಟ್ಟಾಗೆ ಇರೋ ಕಾರ್ಯಕರ್ತರನ್ನು ಇಂಗ್ಲಿಷ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿದ್ದೀವಿ. ನೀವು ನಿಮ್ ಗುರುಗಳನ್ನೇ ಮರ್ತಿದ್ದೀರಿ. ಇದು ನಿಮಗೆ ಒಳ್ಳೇದಲ್ಲ, ಶೋಭೆ ತರೋದಿಲ್ಲ. 6 ಸೈಟ್ಗಳು 79 AB ಆಶ್ರಯ ಅಂಬೇಡ್ಕರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನ ಹೆಸರಿಗೆ ಅಂತ ಕಾರ್ಯಕರ್ತರ ಹತ್ರ ಹೇಳಿದ್ರಿ. ನಿಮ್ಮ ಹತ್ರ ಇದ್ರೆ ಆ ಮಾಹಿತಿ ಅವ್ರಿಗೆ ಕೊಡ್ಬೇಕಾಗಿತ್ತು. ಪಾಪ ನಾನು ಪ್ರಾಮಾಣಿಕನಿದ್ದೀನಿ, ನನ್ನ ಆತ್ಮ ವಂಚನೆ ಮಾಡ್ಕೊಂಡಿಲ್ದಂಗೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1993ರಲ್ಲಿ ನೀವು ಅವಾಗ ಯಾವ ಸದಸ್ಯರು ಅಲ್ಲ. ಅವತ್ತು ನಾನು ಗ್ರಾಮ ಪಂಚಾಯತಿ ಉರುಳಿ ಚಿಕ್ಕನಹಳ್ಳಿ ಬಿಜೆಪಿ ಗ್ರಾಮ ಪಂಚಾಯತಿ ಮಾಡಿದ್ದೆ. ಸಂಸದರು ನಾನು ಒಂದಾಗ್ಬಿಟ್ಟಿದ್ದೀವಿ, ಕಾರ್ಯಕರ್ತರಿಗೆ ಕಾರ ಹರಿತೀವಿ. ದೊಡ್ಡದಾಗಿ ಹೇಳ್ತೀಯಲ್ಲಪ್ಪ, ಕಾರ್ಯಕರ್ತರು ನಿನಗ್ ಕಾರ ಹರಿತಾರೆ, ನೀನ್ ಕಾರ್ಯಕರ್ತರಿಗೆ ಕಾರ ಹರಿಯಕ್ಕಾಗಲ್ಲ. ಏನೇನೋ ಮಾತಾಡೋದು ಒಳ್ಳೇದಲ್ಲ. ಮಾನ್ಯ ಶಾಸಕರೇ, ನೀವು ನಮ್ಮದನ್ನ ಹೆಂಗೆ ಗೋಮಾಳ ಇನ್ನೊಂದು ಅಂತ ಬೇರೆ ಬೇರೆ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ತಾ ಇದ್ದೀರೋ, ಆತರ ನಾವೂನು ಎಲ್ಲ ನಿಮ್ಮ ಆಸ್ತಿ ನೀವೇನೇನ್ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ಹುಡುಕಿ ಜನಗಳಿಗೆ ತೋರಿಸ್ಬೇಕಾಗ್ತದೆ. ಇವೆಲ್ಲ ಬಿಡಬೇಕು. ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇವತ್ತೇನಾದ್ರೂ ಯೋಚನೆ ಮಾಡಿ ನಿನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬೇಕು ಅಂತ ಅಂದ್ರೆ 100 ಜನ ನಿಲ್ಲಿಸ್ತೀನಿ. ಹೇಳಲಿಕ್ಕೆ ಮಾಡ್ಬೇಕಾ ಕೆಲಸ? ನಾನು ಸುಮಾರು 4 ದಶಕಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಮೊದಲನೇದಾಗಿ ನಾನು ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂಥವನು. ಅವತ್ತಿನ ದಿವಸ ನಮ್ಮ ಸಂಘದ ಹಿರಿಯರಾದಂಥ ಮುತ್ತಣ್ಣವರು, ಸುಂದರಣ್ಣವರು, ರೇಣುಕಾ ಪ್ರಸಾದು, ಅರ್ಸಪ್ಪನವರು, ರಾಮಕೃಷ್ಣಪ್ಪನವರು, ಇನ್ನೊಬ್ಬರು ಪ್ರಕಾಶ್ ಅಂತ ಇದ್ರು, ಪಾಪ ಸತ್ತೋದ್ರವರು. ಇವರು ನನ್ನನ್ನು ಸಂಘದಲ್ಲಿ ಭಾಳ ಪೋಷಣೆ ಮಾಡಿ ಸಂಘದ ನಿಯಮದಂತೆ ನನ್ನ ಸಂಘದ ಚೌಕಟ್ಟಿನಲ್ಲಿ ನನ್ನನ್ನು ಬೆಳೆಸಿದ್ರು. ಯಾಕೆಂದರೆ ಕಾರ್ಯಕರ್ತರು ಮೊನ್ನೆ ಶಾಸಕರು ಬೆಳೆಸಿದ್ದು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಬೆಳೆಸಿದಂಥ ಕಾರ್ಯಕರ್ತರು ಯಾರು ನಮ್ಮ ಹಿರಿಯರು ಅಂತ ನಾನು ಇಂಥ ಕ್ಷಣದಲ್ಲಾದರೂ ಅವ್ರನ್ನ ನೆನೆಸ್ಕೊಬೇಕು. ಅದೇ ಮುತ್ತಣ್ಣವರು, ಸುಂದರಣ್ಣವರು ನನಗೆ ಸಂಘದ ಶಿಕ್ಷಣ ITC ಇಂದ OTC ವರೆಗೂ ಕೊಡಿಸಿರು. ಇದನ್ನು ನಾನು ಅವರು ಹೇಳಿದಂತೆ ನಾನು ಸಂಘದ ಚೌಕಟ್ಟಲ್ಲೇ ಇಲ್ಲಿವರೆಗೂ ಬೆಳ್ಕೊಂಡೇ ಬಂದಿದ್ದೀನಿ. ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಸಂಘದಲ್ಲಿ ಅವರೆಲ್ಲ ಸಂಘದಲ್ಲೇ ಉಳ್ಕೊಂಡ್ರು. ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ನನಗೆ ರಾಜಕೀಯ ಮೊದಲನೇ ಗುರುಗಳು ಸಿ ಮುನಿಯಪ್ಪನವರು, ದಿವಂಗತ ಸಿ ಮುನಿಯಪ್ಪನವರು. ಅವರು ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕ ಸ್ಥಾನಕ್ಕೆ ನಿಂತಿದ್ದರು. ಈ ಕ್ಷೇತ್ರ ವ್ಯಾಪ್ತಿ ಎಷ್ಟಿತ್ತು ಅಂದರೆ, ಹೆಸರುಘಟ್ಟದಿಂದ ಠಾಣಿ ರೋಡ್ವರೆಗೂ ಇತ್ತು. ಇವತ್ತೇನು ಬ್ಯಾಟರಾಯನಪುರ, ಪುಲಕೇಶಿ ನಗರ, ಹೆಬ್ಬಾಳದ ಸ್ವಲ್ಪ ಭಾಗನೂ ನಮಗೆ ಸೇರ್ತಾ ಇತ್ತು. ಇಷ್ಟು ವ್ಯಾಪ್ತಿನೂ ಅವರ ಜೊತೆಯಲ್ಲಿ ಸಂಚಾರ ಮಾಡಿ ನಾನು ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನ ಜೊತೆಯಲ್ಲಿ ಬೆರ್ತಿದ್ದೀನಿ. ಆ ಕಾರ್ಯಕರ್ತರು ಇವತ್ತು ಏನು ನಾವು 30 ವರ್ಷದ ಹಿಂದೆ ಏನು ವಿಶ್ವಾಸಗಳು ಮತ್ತು ಸ್ನೇಹ ಬೆಳೆಸಿದ್ವೋ ಅದೇ ವಿಶ್ವಾಸದಲ್ಲಿ ಅಷ್ಟು ಕಾರ್ಯಕರ್ತರು ನಮ್ಮ ಜೊತೆನಲ್ಲಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಕಾರ್ಯಕರ್ತರು ನನ್ನ ಮೇಲೆ ಹೇಳಿರ್ತಕ್ಕಂಥ ವಿಚಾರಕ್ಕೆ ನಾನು ಇದೆಲ್ಲ ಹೇಳಬೇಕಾಗಿದೆ. ಈ ದೃಷ್ಟಿಯಿಂದ ನನಗೆ ರಾಜಕೀಯ ಗುರು ಮತ್ತು
ಸಂಘದ ಗುರುಗಳು ಯಾರು ಅಂತ ನಿಮಗಾಗಲೇ ತಿಳಿಸಿದ್ದೀನಿ. ಮತ್ತು ಕೆಲವು ಕಾರ್ಯಕರ್ತರು ನಾನು ರಾಜಕಾರಣಕ್ಕೆ ಬಂದಾದ ಮೇಲೆ ಪಿತ್ರಾರ್ಜಿತವಾಗಿ ನನ್ನ ತಂದೆ ಕೊಟ್ಟಂಥ ಆಸ್ತಿ 4 ಎಕರೆ ನಾನು ಮಾರಾಟ ಮಾಡಿದ್ದೀನಿ. ತಮಗೆ ಗೊತ್ತಿರ್ಬೋದು, ತಮಗೆ ಗೊತ್ತಿಲ್ಲ ಅಂತಂದರೆ ನನ್ನ ಜೊತೆನಲ್ಲಿ ಬೆಳೆದಿರ್ತಕ್ಕಂಥ ಯಾರೇ ಹಿರಿಯರನ್ನ ಕೇಳಿದ್ರು ಹೇಳ್ತಾರೆ, ಭಾಳಷ್ಟು ಆಸ್ತಿ ಕಳೆದಪ್ಪ ನೀನು ರಾಜಕೀಯಕ್ಕೆ ಬಂದು ಆಸ್ತಿ ಸಂಪಾದನೆ ಮಾಡ್ತಾರೆ, ಆದರೆ ರಾಜಕೀಯಕ್ಕೆ ಬಂದವರು ಕಳೆದಿರೋ ನನ್ನ ನಿನ್ನೆ ನೋಡಿರೋದು ವ್ಯಕ್ತಿನ ಅಂತ ಹೇಳ್ತಾರೆ. ನಾನು ಕಳೆದಂಥ ಆಸ್ತಿಯ ಮೌಲ್ಯ ಇವತ್ತಿನ ದಿವಸಕ್ಕೆ 60 ಕೋಟಿ ಆಗ್ತದೆ. ಇವತ್ತು ನನ್ನ ಪಿತ್ರಾರ್ಜಿತ ಆಸ್ತಿ ಇನ್ನು 2.5 ಎಕರೆ ಇದೆ. ನಾನು 4 ಎಕರೆ ಕಳೆದಂಥ ಮನುಷ್ಯ ಸಂಪಾದನೆ ಮಾಡಿರೋದು ಎಷ್ಟೈತೆ ಅಂತಂದರೆ, ಆ ಎಲ್ಲ ಸೈಟ್ಗಳು ಬೇರೆ ಏನು ನನಗೆ ಆಪಾದನೆ ಮಾಡಿ ತೋರಿಸ್ತಾರಲ್ಲ, ಅವೆಲ್ಲ ಆಸ್ತಿಗಳು ತೊಗೊಂಡ್ರೆ ಅದ್ರ ಮೌಲ್ಯ 10 ಕೋಟಿ ಇರ್ಬೋದು. ನಾನು ಆಸ್ತಿ 60 ಕೋಟಿ ಆಸ್ತಿನ ಆ ದಿನದಲ್ಲೇ ಕಳೆದಿದ್ದೀನಿ. ನಾನು ಬಿಳಿಜಾಜಿ ಗ್ರಾಮದ ಸರ್ವೆ ನಂಬರು 27 ಸರ್ವೆ ನಂಬರ್ 27ರದು ನನಗೆ ಒಬ್ಬರು ಕಾರ್ಯಕರ್ತರು ಆಪಾದನೆ ಮಾಡಿದ್ರು. ಅದು ಸರ್ಕಾರಿ ಗೋಮಾಳ. ಆ ಗೋಮಾಳನ ಹನುಮಣ್ಣ ಅನಾಥಾಶ್ರಮ ಅಂತ ಕಟ್ಟಿ ಅದನ್ನು ಕೊಳ್ಳೆ ಹೊಡಿತಾವನೆ, ಅದನ್ನು ತಿಂದಾಕ್ತಾವನೆ ಅಂತ. ನೋಡಿ, ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾರ್ಯಕರ್ತರ ಹತ್ರ ಮಾನ್ಯ ಶಾಸಕರು ಹೇಳಿಸಿದ್ದಾರೆ ಏನಂತ, 27ನೇ ಸರ್ವೆ ನಂಬರ್ ಗೋಮಾಳ ಅಂತ. 1979ನೇ ಇಸ್ವಿನಲ್ಲಿ ಜಿಲ್ಲಾಧಿಕಾರಿಗಳು ಉಳುಮೆ ಚೀಟಿಯನ್ನು ಕೊಡ್ತಾರೆ. ಆ ಉಳುಮೆ ಚೀಟಿಯಲ್ಲಿ ಇರ್ತಕ್ಕಂಥವ್ರನ್ನೇ ನಾನು ತಗೊಂಡಿರೋದು. ನಾನು ಖರೀದಿ ಮಾಡಿದ್ದೀನಿ ನನ್ನ ಪುತ್ರನ ಹೆಸರಲ್ಲಿ. ಆ ಜಾಗವನ್ನು ಅದೇ ಸರ್ವೆ ನಂಬರ್ 27ರಲ್ಲಿ ಇನ್ನೊಂದು 1 ಎಕರೆ 10 ಗುಂಟೆ 1 ಎಕರೆ 8 ಗುಂಟೆ 2 ಎಕರೆ 18 ಗುಂಟೆ ಜಾಗನ ತಗೊಂಡಿದ್ದೀನಿ. ಆ 2 ಎಕರೆ ಜಾಗದಲ್ಲಿ ನಾನು 10 ಗುಂಟೆ ಒಂದು ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ. ಆರೈಕೆ ಅನಾಥಾಶ್ರಮ ಅಂತ ಇದನ್ನು ಕೊಟ್ಟಿದ್ದೀನಿ. ಅದನ್ನು ಗೋಮಾಳ ಅಕ್ರಮವಾಗಿ ಅನುಭವಿಸ್ತಾವ್ರೆ ಹನುಮಯ್ಯನವರು ಅಂತ ಹೇಳಿದ್ದಾರೆ ಕಾರ್ಯಕರ್ತರು. ನಾನು ನೇರವಾಗಿ ಶಾಸಕರಿಗೆ ಕೇಳೋಕ್ಕೆ ಒಂದು ಇಷ್ಟಪಡ್ತೀನಿ. ಶಾಸಕರು ಈ ಥರ ಉಳುಮೆ ಚೀಟಿ ಇರ್ತಕ್ಕಂಥ ಯಾವುದೇ ಆಸ್ತಿನ ನಾನು ಖರೀದಿ ಮಾಡಿಲ್ಲ ಅಂದರೆ, ನಾನು ಖರೀದಿ ಮಾಡಿಲ್ಲ, ಅದನ್ನು ಅನುಭವಿಸ್ತಾ ಇಲ್ಲ ಅನ್ನೋದಾದರೆ, ನಾನು ಈ ಆಸ್ತಿನ ಇನ್ನೂ ಕೆಲವು ಮಠಮಾನ್ಯಗಳವೆ, ಆ ಮಠಮಾನ್ಯಗಳಿಗೆ ದಾನ ಕೊಡ್ತೀನಿ. ಬೇಕಾದರೆ ಇಂಥ ಅನಾಥಾಶ್ರಮಗಳವೆ ದಾನ ಕೊಡ್ತೀನಿ. ನಿರಾಶ್ರಿತರವ್ರೆ, ಬಡವರು, ಅವ್ರಿಗೆ ಬೇಕಾದ್ರೆ ದಾನ ಕೊಡ್ತೀನಿ. ನೀವು ಇಂಥ ಜಮೀನು ತಗೊಂಡಿರ್ತಕ್ಕಂಥ ಜಮೀನುಗಳ್ನ ನೀವು ಕೊಡ್ತೀರಾ? ಇದನ್ನು ದಯಮಾಡಿ ಹೇಳಬೇಕು ನೀವು ಮಾನ್ಯ ಶಾಸಕರೇ. ಪಾಪ ಕಾರ್ಯಕರ್ತರನ್ನ ತನ್ನ ಕಚೇರಿಯಲ್ಲಿ ಕೂರಿಸ್ಕೊಂಡು ಬಲವಂತವಾಗಿ ಸಬ್ಜೆಕ್ಟ್ ಮೇಲೆ ಸಬ್ಜೆಕ್ಟ್ ಕೊಟ್ಟು ಹೇಳಿಸೋ ಅಂಥದ್ದಲ್ಲ. ಆ ಎಲ್ಲ ಕಾರ್ಯಕರ್ತರು ನನಗೆ ಹೇಳ್ಕೊಂಡವ್ರೆ, ಆತ್ಮವಂಚನೆ ಮಾಡ್ಕೊಂಡು ಮಾತಾಡಿ ಹೇಳ್ಬಿಟ್ಟಿದ್ದೀವಿ, ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ. ಇದು ನಿಮ್ಮ ನಡವಳಿಕೆನಾ? ಹೇಳಿ ನೀವು. ಉಳುಮೆ ಚೀಟಿ ಆಸ್ತಿನ ನಾನು ಖರೀದಿ ಮಾಡಿಲ್ಲ, ನಾನು ಯಾವುದನ್ನು ಖರೀದಿ ಮಾಡಿದರೆ ನಾನು ಅನಾಥಾಶ್ರಮಕ್ಕೆ ನಿರಾಶ್ರಿತರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ, ನಾನು ಕೊಟ್ಬಿಡ್ತೀನಿ. ಹಿಂದಿನ ಕಾಲದಲ್ಲಿ 4 ಎಕರೆ ಜಮೀನು ಕಳೆದಿದ್ದೀನಿ ಸ್ವಾಮಿ, ಅದ್ರ ಮೌಲ್ಯ ಇವತ್ತು 60 ಕೋಟಿ. ನಾನು ಖರೀದಿ ಮಾಡಬಾರ್ದಾ? ಗೋಮಾಳ ಅಂತ ಹೇಳ್ತೀರಿ, BDA ಅಧಿಕಾರಿಗಳು ಕಳಿಸ್ತೀರಿ, ರೆವಿನ್ಯೂ ಅಧಿಕಾರಿಗಳು ಕಳಿಸ್ತೀರಿ, ತಹಶೀಲ್ದಾರ್ಗೆ ಹೇಳ್ತೀರಿ ನೀವು ಇಂಥ ಸೆಕ್ಷನ್ನಲ್ಲಿ ಅದನ್ನು ಕಬ್ಜಾ ಮಾಡ್ಬೋದು ನೋಡಿ ಅಂತ.
ನಂದನ್ನು ಕಬ್ಜಾ ಮಾಡಿದಾದ್ಮೇಲೆ ನಿಮ್ಮದನ್ನು ಕಬ್ಜಾ ಮಾಡಬೇಕಲ್ಲ ತಹಶೀಲ್ದಾರ್ ಅಧಿಕಾರಿಗಳು. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ, ಸಂವಿಧಾನ ಒಂದೇ ಅಲ್ವಾ? ಮೊನ್ನೆ ಶಾಸಕರು ಮಾತಾಡಬೇಕಾದ್ರೆ ಮತ್ತು ಹೇಳಿಸ್ಬೇಕಾದ್ರೆ ಕಾರ್ಯಕರ್ತರ ಹತ್ರ ಭಾಳ ಎಚ್ಚರಿಕೆಯಿಂದ ಹೇಳಿಸ್ಬೇಕು. ಗ್ರಾಮಗಳ ಮಧ್ಯೆ ಕಾರ್ಯಕರ್ತರನ್ನ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಾಯಿತು. ಇವತ್ತು ಒಟ್ಟಾಗೆ ಇರೋ ಕಾರ್ಯಕರ್ತರನ್ನು ಹಿಂಗುಡ್ಸ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿದ್ದೀರಿ. ಇದು ನಿಮಗೆ ಒಳ್ಳೆಯದಲ್ಲ, ಶೋಭೆ ತರೋದಿಲ್ಲ. ನೀವು ನಿಮ್ಮ ಗುರುಗಳನ್ನೇ ಮರ್ತಿದ್ದೀರಿ. ಜ್ಞಾಪಕ ಇರಲಿ ನಿಮಗೆ. ನಿಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಸಂಘದ ಹಲವಾರು ಕಾರ್ಯಕರ್ತರು ಇವತ್ತು ನೆನಪಿದ್ದಾರೆ ನಿಮಗೆ. ಅದನ್ನು ಒಟ್ಟುಗೂಡಿಸೋ ಅಂಥ ಕೆಲಸ ನಾನು ಮಾಡಿದ್ದೀನಿ, ನಾನು ಅಧ್ಯಕ್ಷನಾಗಿದ್ದಾಗ. ಅದು ತಿರ್ಗಾ ಕೈ ಬಿಟ್ಟಿದ್ದೀರಿ. ಅವ್ರನ್ನೇನಾದರೂ ಒಂದು ಸಾರಿ ಅವರು ಯೋಗಕ್ಷೇಮನ ವಿಚಾರಿಸಿದ್ದೀರಾ? ನನ್ನ ನಾಮ, ನನ್ನ ಶಾಲಿನ ಬಗ್ಗೆ ಮಾತಾಡಿಸ್ತೀರ ಕಾರ್ಯಕರ್ತರ ಹತ್ರ? ಹೇಳಿ ನೀವು. ಹನುಮಯ್ಯ ನನ್ನ ಜೊತೆಲಿದ್ದಾಗ ನೀನು 16 ಎಕರೆ ಜಮೀನು ಹೊಡೆದಿದೆಯಾ, ಅಲ್ಲ 16 ಸೈಟು, ಇನ್ನೊಂದು ನಿವೇಶನಗಳ ಬಗ್ಗೆ ಹೇಳಿಸಿದ್ದೀರಿ ಕಾರ್ಯಕರ್ತರ ಹತ್ರ. ನಾನು ನಿಮ್ಮ ಜೊತೆಯಲ್ಲಿ 5 ವರ್ಷ ಜಿಲ್ಲಾ ಪಂಚಾಯಿತಿನಲ್ಲಿ ಮೆಂಬರ್ ಆಗಿದ್ರಿ, 4 ಬಾರಿ MLA ಆಗಿದ್ದೀರಿ. 16 ಸೈಟ್ಗಳು 79 AB, ಆಶ್ರಯ, ಅಂಬೇಡ್ಕರ್ ಖರೀದಿ ಇದು ಮಾಡ್ಕೊಂಬಿಟ್ಟಿದ್ದಾನೆ ಅವನ ಹೆಸರಿಗೆ ಅಂತ ಕಾರ್ಯಕರ್ತರ ಹತ್ರ ಹೇಳಿಸ್ತೀರಿ. ಪಾಪ ಕಾರ್ಯಕರ್ತರಿಗೆ ಮಾಹಿತಿ ಇಲ್ಲ. ನಿಮ್ಮ ಹತ್ರ ಇದ್ದರೆ ಆ ಮಾಹಿತಿ ಅವ್ರಿಗೆ ಕೊಡಬೇಕಾಗಿತ್ತು ಪಾಪ, ಅವ್ರು ಹೇಳಲಿ ಅಂತ. ಆ ಕಾರ್ಯಕರ್ತರನ್ನ ಮಾಧ್ಯಮಗಳ ಮುಂದೆ, ಜನಗಳ ಮುಂದೆ ತೇಜೋವಧೆ ಮಾಡ್ತಿದ್ದೀರಿ. ಜೊತೆ ನನ್ನೂ ತೇಜೋವಧೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಇದು ತಮಗೆ ಒಳ್ಳೆಯದಲ್ಲ. ಒಂದು ನಿವೇಶನ ಕೊಟ್ಟಿದ್ದೀರಿ, ನನ್ನ ತಾಯಿ ಹೆಸರಲ್ಲಿ ಒಂದು ನಿವೇಶನವನ್ನು ಕೊಟ್ಟಿದ್ದೀರಿ. ಏನದು? ಸರ್ವೆ ನಂಬರು 148ರಲ್ಲಿ ಒಂದು ನಿವೇಶನ ಕೊಟ್ಟಿದ್ದೀರಿ ನನ್ನ ತಾಯಿ ಹೆಸರಲ್ಲಿ. ಇಲ್ಲಿವರೆಗೂ ಅದಕ್ಕೇನಾದ್ರೂ ಬೌಂಡ್ರಿ ಮಾಡಿದ್ದೀರಾ? ಕಲ್ಲಾಕಿದ್ದೀರಾ? ಕೊಟ್ಟಿರ್ತಕ್ಕಂಥ ಪತ್ರಕ್ಕೆ ಊರ್ಜಿತಗೊಳಿಸಿದ್ದೀರಾ? ಯಾವ್ದು ಕೊಟ್ಟಿದ್ದೀರಿ ಸ್ವಾಮಿ? ನನ್ನ ಜೊತೆನಲ್ಲಿದ್ದಾಗ ಹೊಡೆದ್ಬಿಟ್ಟವನೇ ಅಂತ ಕಾರ್ಯಕರ್ತರ ಹತ್ರ ಹೇಳಿಸ್ತಿದ್ದೀರಲ್ಲ, ಯಾವುದೋ ಇದು ಬಿಟ್ಟರೆ ಇನ್ಯಾವುದಾನ ನನ್ನ ಕುಟುಂಬದಲ್ಲಿ ನನ್ನ ಶ್ರೀಮತಿಯವರಾಗ್ಬೋದು, ನನ್ನ ತಾಯಿ ಆಗ್ಬೋದು, ನನ್ನ ಹೆಸರಲ್ಲಾಗ್ಬೋದು, ನನ್ನ ಮಗನ ಹೆಸರಲ್ಲಾಗ್ಬೋದು, ಯಾವುದಾದ್ರೂ ಒಂದೇ ಒಂದು ಕೊಟ್ಟಿದ್ರೆ ನೀವು ಹೇಳಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸುಮ್ಮನೆ ಯಾಕೆ ಈ ಥರ ಜನಗಳ ಮುಂದೆ ತೇಜೋವಧೆ ಮಾಡ್ತೀರಿ? ನಾನು ಪ್ರಾಮಾಣಿಕನಿದ್ದೀನಿ. ನನ್ನ ಆತ್ಮ ವಂಚನೆ ಮಾಡ್ಕೊಂಡಿಲ್ದಂಗೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ನೀವು ಈ ಥರ ಎಲ್ಲ ತೇಜೋವಧೆ ಮಾಡಿಸೋದು ಕಾರ್ಯಕರ್ತರ ಹತ್ರ? ಮೊನ್ನೆ ಶಾಸಕರು ನನ್ನ ಊರಿನ ಬಗ್ಗೆ ಮಾತಾಡ್ಸವ್ರೆ. ನನಗೆ ಮಾತಾಡ್ಸಿದ್ದು ನಾನು ಬೇಜಾರಿಲ್ಲ. ಯಾಕೆ ಅಂತ ಅಂದರೆ ನನ್ನ ಜೀವನನೇ ಬಿಳಿ ಹಾಳೆ ಇದ್ದಂಗೆ. ನನ್ನ ಯಾರು ಬೇಕಾದರೂ ನನ್ನೂರಿನ ಯಾವುದೇ ಒಂದು ಸಣ್ಣ ಕಾರ್ಯಕರ್ತನ ಕೇಳಿದ್ರು ನನ್ನ ವಿಚಾರ ಹೇಳ್ತಾರೆ. ಮೊನ್ನೆ ಶಾಸಕರು ನನ್ನ ಊರಲ್ಲಿ 6 ಬಾರಿ ಚುನಾವಣೆ ನಿಂತವ್ರೆ. 4 ಸರಿ MLA ಸ್ಥಾನಕ್ಕೆ, 2 ಸಲ ಜಿಲ್ಲಾ ಪಂಚಾಯಿತಿ ಸ್ಥಾನಕ್ಕೆ ನಿಂತು 1 ಸಲ ಪರಾಭವಗೊಂಡರು, ಇನ್ನೊಂದು ಸಲ ಗೆದ್ದರು. ಇವರ ಕಾಲಾವಧಿಯಲ್ಲಿ ನನ್ನೂರಿನ ಮತದಾರರು ನನ್ನನ್ನು ನಂಬಿ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ಈ ದಿನದವರೆಗೂ ಎಲ್ಲ ಚುನಾವಣೆಗೂ ಲೀಡ್ ಕೊಟ್ಟವ್ರೆ ಅಂತ ಮತದಾರರಿಗೆ ಅವಮಾನ ಮಾಡ್ತೀಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ನೀವಾದರೂ ಹೇಳ್ಬೋದಿತ್ತಲ್ಲ ಕಾರ್ಯಕರ್ತನಿಗೆ, ಅವ್ರೂರಲ್ಲಿ ನನಗೆ ಓಟ್ ಕೊಟ್ಟವ್ರೆ, ಅವ್ರೂರ ಹೆಸರು ಹೇಳಬೇಡ, ಅವ್ರೂರನ್ನ 10 ಓಟು 15 ಓಟು ಅನ್ನಕ್ಕೋಬೇಡ ಅಂತ. ನೀನು ಓಟ್ ಕೊಟ್ಟವ್ರನ್ನೂ ಮರಿತಿದ್ದೀಯಲ್ಲ, ಇದು ಒಳ್ಳೆಯದಾ? ನನ್ನ ಕುಟುಂಬದ ಬಗ್ಗೆ ಮಾತಾಡ್ಸಿರಿ. ನನ್ನ ತಾಯಿ ಪಾಪ, ಅವ್ರಿಗೆ ಮಾತಾಡಿದವ್ರಿಗೆ ಮಾಹಿತಿನೇ ಇಲ್ಲ ಪಾಪ. ನನ್ನ ತಾಯಿ ಚುನಾವಣೆ ನಿಂತಿದ್ರ, ನನ್ನ ಶ್ರೀಮತಿ ಚುನಾವಣೆ ನಿಂತಿದ್ರ ಅಂತ.
ಆ್ಯಕ್ಚುಲಿ ನನ್ನ ಶ್ರೀಮತಿ ಚುನಾವಣೆ ನಿಂತಿದ್ದು. ಪಾಪ ಅವರು ನನ್ನ ತಾಯಿ ಅಂತ ಹೇಳಿದ್ರು. ಯಾಕೆ ಅಂದರೆ ಅವ್ರು ಭಾಳ ನನ್ನ ಫ್ರೆಂಡ್ಶಿಪ್ ಮಾಡಿದ್ರಲ್ಲ, ನನ್ನ ಕ್ಲಾಸ್ಮೇಟ್ ಅಲ್ಲ ಅವರು, ಅದರಿಂದ ಅವ್ರಿಗೆ ನನಗೆ ಎಲ್ಲ ನನ್ನ ವಿಚಾರ ಗೊತ್ತಿತ್ತಲ್ಲ ಅವರು, ಅದಕ್ಕೋಸ್ಕರ ಅವರು ಭಾಳ ಇದರಲ್ಲಿ ಹೇಳಿದ್ರು. ನನ್ನ ಸ್ನೇಹಿತರು ನನ್ನ ಶ್ರೀಮತಿ ಚುನಾವಣೆ ನಿಂತಿದ್ದು. ನನ್ನ ಒಂದು ಇದೇನು ಅಂದರೆ ಸಿದ್ಧಾಂತ ಏನು ಅಂದರೆ, ನಾನು ಕೊಡಲ್ಲ, ನಾನು ತಗೊಳಲ್ಲ, ಇದು ನನ್ನ ಸಿದ್ಧಾಂತ. ಇದರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದು. ನನ್ನ ಶ್ರೀಮತಿ 2 ಬಾರಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಯವ್ರೆ. ನನ್ನ ಸಿಂಡಿಕೇಟ್ ಎಲ್ಲ ಗೆದ್ದಿದ್ದೀನಿ. ಆಮೇಲೆ ಇನ್ನೊಂದು ಜ್ಞಾಪಕ ಇರಲಿ ಮಾನ್ಯ ಶಾಸಕರೇ, 1993ರಲ್ಲಿ ಗ್ರಾಮ ಪಂಚಾಯಿತಿ ಶುರುವಾದಾಗ ಈ ಗ್ರಾಮ ಪಂಚಾಯಿತಿ ಮೊದಲನೇ BJP ಗ್ರಾಮ ಪಂಚಾಯಿತಿ, ನಿಮಗೆ ಜ್ಞಾಪಕ ಇರಬೇಕದು. ನೀವು ಅವಾಗ ಯಾವ ಸದಸ್ಯರು ಅಲ್ಲ. ಅವತ್ತು ನಾನು ಗ್ರಾಮ ಪಂಚಾಯಿತಿ ಉರುಳಿ ಚಿಕ್ಕನಹಳ್ಳಿ BJP ಗ್ರಾಮ ಪಂಚಾಯಿತಿ ಮಾಡಿದ್ದೆ. ಇದು ನೆನಪಿರಬೇಕು ನಿಮಗೆ ಮಾನ್ಯ ಶಾಸಕರಿಗೆ. ಇನ್ನೊಂದು ಏನು ಹೇಳ್ಸಿದ್ರಿ, 2 ಸಾರಿ ನನ್ನ ಶ್ರೀಮತಿ ಗ್ರಾಮ ಪಂಚಾಯಿತಿ ಸದಸ್ಯರು, 1 ಸಾರಿ 5 ವರ್ಷ ಅಧ್ಯಕ್ಷರು. ನಮ್ಮ ಮನೆಯವ್ರನ್ನ ಅಧ್ಯಕ್ಷರು ಮಾಡುವಂಥ ನಿಮ್ಮ ಮನೆ ಹತ್ರ ಬರಲಿಲ್ಲ ಸ್ವಾಮಿ ನಾನು. ನನ್ನ ಏನು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಿಮ್ಮ ಮನೆಗೆ ಬಂದು ಹೇಳ್ಬಿಟ್ಟು ಬಂದರು, ಹನುಮಯ್ಯನವ್ರ ಶ್ರೀಮತಿನ ಅಧ್ಯಕ್ಷರನ್ನ ಮಾಡ್ತೀನಿ ಅಂತ. 5 ವರ್ಷ ಅವಧಿನಲ್ಲಿ ನಿಮ್ಮ ಹತ್ರ ಏನಾದರೂ ಬಂದು 10 ಲಕ್ಷ ನನ್ನ ಪಂಚಾಯಿತಿನ ಉದ್ಧಾರ ಮಾಡಬೇಕು ಅಂತ ಹೇಳಿ ಫಂಡ್ ಕೇಳಿದ್ದೀನಿ ನಿಮ್ಮನ್ನು. ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಹಣ ತಂದು ಕೆಲಸ ಮಾಡಿದ್ದೀನಿ ನನ್ನ ಗ್ರಾಮ ಪಂಚಾಯಿತಿಗೆ. ನನ್ನ ಗ್ರಾಮ ಪಂಚಾಯಿತಿ ಅವತ್ತಲಿಂದ ಇವತ್ತುವರೆಗೂ ಭಾರತೀಯ ಜನತಾ ಪಾರ್ಟಿಗೆ ಸಾವಿರಾರು ಮತಗಳ ಲೀಡ್ ಕೊಟ್ಟೈತೆ. ಇದು ಮರಿಬಾರ್ದು ನೀವು. ನನ್ನ ಶ್ರೀಮತಿಯವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಈ ತಾಲೂಕಲ್ಲಿ ಮೊದಲನೇ ಗ್ರಾಮ ಪಂಚಾಯಿತಿ ಕಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಐತೆ ನನ್ನ ಶ್ರೀಮತಿಗೆ. ಶಶಿಕಲಾ ಹನುಮಯ್ಯನವರು ಕಟ್ಟಿರೋದು ಗ್ರಾಮ ಪಂಚಾಯಿತಿನ. ನಿಮ್ಮಲ್ಲಿ ಯಾವುದೇ ಫಂಡ್ ಕೇಳಿಲ್ಲ, ನಿಮ್ಮಲ್ಲಿ ಯಾವುದು ಫಂಡ್ ಕೇಳಿಲ್ಲ ನಾವು. ಸಣ್ಣದಾಗಿರ್ತಕ್ಕಂಥ ಅನುದಾನದಲ್ಲೇ ಹಲವಾರು ಜನ ಸಮಾಜ ಸೇವಕರ ಸಹಾಯ ತಗೊಂಡು ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿದ್ದು. ಅದಾದಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ಎಲ್ಲ ಗ್ರಾಮ ಪಂಚಾಯಿತಿಗಳು 50 ಲಕ್ಷ ಕೋಟಿಗಳು ಕೊಟ್ಟು ಗ್ರಾಮ ಪಂಚಾಯಿತಿ ಕಟ್ಟಿದ್ರಿ. ಇದು ನೆನಪಿಲ್ವಾ ನಿಮಗೆ? ಇಂಥದ್ದು ಹೇಳಲಿಕ್ಕೆ ಇನ್ನೂ ಹಲವಾರು ಇದ್ದಾವೆ. ಎಲ್ಲ ಹೇಳ್ತಿರಲ್ಲ ಮಾನ್ಯ ಶಾಸಕರೇ. 2 ವರ್ಷ ಆಯ್ತಲ್ಲ ಲೋಕಸಭಾ ಸದಸ್ಯರು ಗೆದ್ದು. ಯಾಕೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ನೀವು? ಯಾಕೆ ಸ್ವಾಮಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ? ಈ ಸಾರಿ ಮಾಡಿದ್ರಲ್ಲ ಕೆಂಪೇಗೌಡರ ಉತ್ಸವವನ್ನು ಯಲಹಂಕದಲ್ಲಿ, ಇದೇ ಉತ್ಸವನ ಯಾಕೆ 18 ವರ್ಷ ನಿನ್ನ ಜೊತೆಯಲ್ಲೇ ಇದ್ದೀನಲ್ಲ, ಯಾಕೆ ನೀವು ಮಾಡಲಿಲ್ಲ? 18 ವರ್ಷದಿಂದ ಈ ಥರ ಎಲ್ಲ ಗ್ರಾಮಗಳಿಂದ ಬಸ್ಗಳನ್ನ ಕಳಿಸಿ, ಜನಗಳನ್ನ ಕರೆಸಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾಕೆ ಮಾಡಲಿಲ್ಲ ಸ್ವಾಮಿ ನೀವು? ಈ ಸರಿ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಂಪೇಗೌಡರು ಜಯಂತಿ ಮಾಡಿದ ತಕ್ಷಣ ನಿಮಗೆ ನೋವು ಬಂದುಬಿಡ್ತಲ್ಲ. ಎರಡು ಇಡೀ ಇದು ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ಮಾಡಲಿ ಬಿಡಿ ಕೆಂಪೇಗೌಡರು ಜಯಂತಿ. ತಪ್ಪೇನು ನಿಮಗೆ? ಮಾಡಲಿ. ಸರ್ಕಾರ ಆದೇಶ ಮಾಡಿದೆ ಕೆಂಪೇಗೌಡರು ಜಯಂತಿನ ಆಚರಣೆ ಮಾಡಬೇಕು ಅಂತ. ಈ ಜಯಂತಿಯನ್ನು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮಾಡೋದನ್ನ ಗಮನಿಸಬೇಕಾದಂಥ ಅಂಶ ನಿಮ್ಮಲ್ಲಿ ನೀವು ಮಾಡಬೇಕಾಗಿತ್ತು. ಅದನ್ನು ಎಲ್ಲೂ ಮಾಡಲಿಲ್ಲ ಯಾವತ್ತೂ. ಯಾಕೆ ಮಾಡಲಿಲ್ಲ ಆ ಕೆಲಸ? ನೀವು ನಿಮ್ಮ ಕರ್ತವ್ಯ ಅಲ್ವಾ? ಸರ್ಕಾರ ಒಂದು ಆದೇಶನ ಹೊರಡಿಸಿದ್ರೆ ಆ ಆದೇಶವನ್ನು ಪಾಲಿಸಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ? ಇವತ್ತು ಇವರು ಸಂಸದರು ಬಂದು ಕ್ಷೇತ್ರದಲ್ಲಿ 2 ಮಾಡ್ತಾವ್ರೆ. ಏನೇನು ಮಾತಾಡ್ತೀರ ನೀವು? ಹೋಗಲಿ, ಆ ಸಂಸದರು ಅವ್ರಿಗೂ ಜನ ಓಟ್ ಹಾಕಿಲ್ವಾ? ಗೆಲ್ಸಿಲ್ವಾ? ಅವ್ರನ್ನೂ ನಿಮ್ಮ ಜೊತೆನಲ್ಲಿ ಕರ್ಕೊಂಡೋಗ್ಬೇಕು ಅನ್ನೋದಿಲ್ವಾ? ಅವ್ರು ಭಾರತೀಯ ಜನತಾ ಪಾರ್ಟಿ ಅಲ್ವಾ? ಅದೇ ಕೆಂಪೇಗೌಡರ ಜಯಂತಿಗೆ ಮುತ್ಸದಿ ರಾಜಕಾರಣಿ, 4 ಜನಕ್ಕೆ ಆದರ್ಶ ಆಗೋಂಥ ವ್ಯಕ್ತಿ DV ಸದಾನಂದ ಗೌಡರು ನಮ್ಮ ಪಾರ್ಟಿನಲ್ಲಿ ಭಾಳ ಹಿರಿಯರು.
ಅವ್ರಿಗೆ ಯಾವುದೇ ಹುದ್ದೆ ಕೊಡಲಿಲ್ಲ ಅಂತ ಅಂದರು ಅವರು ಮನಸ್ಫೂರ್ತಿಯಾಗಿ ಹೇಳಿದ್ರು ಒಂದು ದಿವಸ ಎಲ್ಲ ಕಾರ್ಯಕರ್ತರಿಗೆ ಇನ್ಸ್ಪಿರೇಷನ್ ಆಗಿ, ಪಾರ್ಟಿ ನನಗೆ ಎಲ್ಲ ಕೊಟ್ಟಿದೆ, ಗ್ರಾಮ ಪಂಚಾಯಿತಿಯಿಂದ ಮುಖ್ಯಮಂತ್ರಿವರೆಗೂ ಕೊಟ್ಟಿದೆ, ನಾನು ತೃಪ್ತಿದಾಯಕವಾಗಿದ್ದೀನಿ, ಅದನ್ನು ಇನ್ನೂ ಒಂದಷ್ಟು ಕಾರ್ಯಕರ್ತರು ಅನುಭವಿಸ್ಲಿ ಅಂತ ಹೇಳಿ ಸಂತೋಷದಿಂದ ಒಪ್ಕೊಂಡು ಕೆಲಸ ಮಾಡಿದ್ರು. ಅಂಥವ್ರಿಗೆ ಏನು ಹೇಳಿದ್ರಿ ನೀವು? ವಕ್ರ ಬುದ್ಧಿ ಅಂದ್ರಿ. ಅಲ್ಲ ಸ್ವಾಮಿ, ಹೇಳಿದ 3 ದಿನದಲ್ಲೇ ಸದಾನಂದ ಗೌಡ್ರು ಅವ್ರು ಭೀಷ್ಮ, ನಾನು ಅರ್ಜುನ ಅಂದ್ರಿ, ಅವ್ರ ತಂದೆ ನಾನು ಮಗ ಅಂದ್ರಿ. ಯಾರು ಸ್ವಾಮಿ ಯೋಚನೆ ಮಾಡಬೇಕು? ಇವತ್ತು ನನ್ನ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಜನತೆ ಯಾರ್ದು ಯಾವ ಬುದ್ಧಿ ಅಂತ ಯೋಚನೆ ಮಾಡಬೇಕು. 3 ದಿನದ ಮುಂಚೆ ಇದೇ ಸಂಸದರು ವಿ ಸೋಮಣ್ಣವರು ನೀವು ಯಲಹಂಕ ರೈಲ್ವೆ ಸ್ಟೇಷನ್ನಲ್ಲಿ ಮುಂಬೈ ಮತ್ತು ಹೈದರಾಬಾದ್ ರೈಲ್ ನಿಲುಗಡೆಯ ಒಂದು ಕಾರ್ಯಕ್ರಮನ ಭಾಗವಹಿಸಿದ್ರಿ. ಅವತ್ತು ಸಂಸದರು ನಿಮ್ಮ ಹೆಸರನ್ನು ಉಚ್ಚಾರ ಮಾಡಿದ್ರು, ಮಾನ್ಯ ಶಾಸಕರೇ ವಿಶ್ವನಾಥ್ ಅವರೇ ಅಂತ. ನೀವು ಆ ಕೆಲಸ ಮಾಡಿದ್ರ? ಇವತ್ತೇನು ಹೇಳ್ತಾ ಇದ್ದೀರಿ? ಸಂಸದರು ನಾನು ಒಂದಾಗ್ಬಿಟ್ಟಿದ್ದೀವಿ, ಕಾರ್ಯಕರ್ತರಿಗೆ ಕಾರ ಹರಿತೀವಿ. ದೊಡ್ಡದಾಗಿ ಹೇಳ್ತೀಯಲ್ಲಪ್ಪ. ಕಾರ್ಯಕರ್ತರು ನಿನಗೆ ಕಾರ ಹರಿತಾರೆ, ನೀನು ಕಾರ್ಯಕರ್ತರಿಗೆ ಕಾರ ಹರಿಯೋಕ್ಕಾಗಲ್ಲ. ಪ್ರತಿ ಕಾರ್ಯಕರ್ತ ಯಾರನ್ನ ಮಾತಾಡಿದ್ರೆ ವೈಯಕ್ತಿಕವಾಗಿ ತಗೊಂಡೋದನ್ನ ಇದು ಮಾಡ್ತೀಯಾ? ಕಾರ್ಯಕರ್ತರು ನಿನ್ನ ಕೇಳಬಾರ್ದಾ? ಕಾರ್ಯಕರ್ತನ ಪ್ರಶ್ನೆನೇ ಮಾಡಬಾರ್ದಾ? ಪ್ರಶ್ನಾತೀತ ನಾಯಕನ ನೀನು ಹಂಗಾದ್ರೆ? ನೀನು ಪ್ರಶ್ನಾತೀತ ನಾಯಕನ ಅಂದಿದ್ರೆ ನೀನು ಮೊನ್ನೆ ಮಾಡಿದಲ್ಲ ಉತ್ಸವ, ಆ ಉತ್ಸವ ಅವತ್ತಿನಿಂದ ಮಾಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅವ್ರನ್ನ ನಾವು ಅಂಗಲಾಚ್ ಕರೆದು ಅವ್ರೇನು 10%ಗೆ ಜಾಗ ಕೊಟ್ರಲ್ಲ, ಆ ಜಾಗ ನೀನು ಮಾಡಬೇಕಾಗಿತ್ತು. ಅವತ್ತು ನಿನ್ನ ಪ್ರಶ್ನಾತೀತ ನಾಯಕ ಅಂತ ಒಪ್ಕೊಂಡವ್ರು ಜನ. ಏನೇನೋ ಮಾತಾಡೋದು ಒಳ್ಳೇದಲ್ಲ. ಮಾನ್ಯ ಶಾಸಕರೇ, ನೀವು ಪ್ರಬುದ್ಧರಿದ್ದೀರಿ, 4 ಸರಿ ಶಾಸಕರು, ನೀವು ಪ್ರಬುದ್ಧತೆ ಇರಬೇಕು ನಿಮ್ಮಲ್ಲಿ. ಕಾರ್ಯಕರ್ತರು ಏನೇ ಮಾತಾಡಿದ್ರು ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಬೇಕು. ದ್ವೇಷ ಮಾಡೋದಲ್ಲ. ನೀವು ಏನು ಮಾಡ್ತಾ ಇದ್ದೀರಿ? ದ್ವೇಷ. ಅವನವನು ವೈಯಕ್ತಿಕವಾಗಿ ಅವನೇನು ಮಾಡ್ಯವನೆ, ಇವನೇನು ಮಾಡ್ಯವನೆ, ಅವನೆಲ್ಲ ಆಸ್ತಿ ತಗೊಂಡವನೇ, ಈ ದಿಕ್ಕಡಿ ಕೋತಾ ಇದ್ದೀರಿ. ಹಾಗಿದ್ದರೆ ಕಾರ್ಯಕರ್ತರೆಲ್ಲ ಯೋಚನೆ ಮಾಡಿ ನೀವೇನೇನು ಮಾಡ್ತಿದ್ದೀರಿ ಈ ದಿನ ಅಂತ ಎಲ್ಲರೂ ಗೊತ್ತಿದೆ. ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ಬೇಕಾಗ್ತದೆ. ನೀವು ನಮ್ಮದನ್ನು ಹೆಂಗೆ ಗೋಮಾಳ ಇನ್ನೊಂದು ಅಂತ ಬೇರೆ ಬೇರೆ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ತಾ ಇದ್ದೀರೋ, ಆ ಥರ ನಾವೂ ಎಲ್ಲ ನಿಮ್ಮ ಆಸ್ತಿ ನೀವೇನೇನು ಮಾಡ್ತಾಯಿದ್ದೀರಿ ಇದನ್ನೆಲ್ಲ ಹುಡುಕಿ ಜನಗಳಿಗೆ ತೋರಿಸ್ಬೇಕಾಗ್ತದೆ. ಅಲ್ಲಿವರೆಗೂ ಅವಕಾಶ ಮಾಡ್ಕೊಂಡ್ಬೇಡಿ. ನಿಮಗೋಸ್ಕರ ದುಡ್ದಿರ್ತಕ್ಕಂಥ ಕಾರ್ಯಕರ್ತರು ನಿನಗೇನೇ ಅಂದ್ರೂ ಕೇಳಬೇಕು. ಆ ಒಂದು ಸೌಜನ್ಯತೆ ನಿನ್ನ ಹತ್ರ ಇರಬೇಕು. ಅದು ನಿನ್ನ ಪ್ರಬುದ್ಧತೆ. ನಿಮ್ಮ ಬೆದರಿಕೆ, ನಿಮ್ಮ ಇದನ್ನೆಲ್ಲ ನಾನು ಹಿಂದೆ ಇದೇ ಕ್ಷೇತ್ರದಲ್ಲಿ ಶಿವರಾಜ್ ಇದ್ದರು, ಪ್ರಸನ್ನ ಕುಮಾರ್ ಇದ್ದರು, ಬಸವಲಿಂಗಪ್ಪನವರಿದ್ದರು. ಅವತ್ತು ನಾವೇನೇನೂ ಅಲ್ಲ, ಒಂದೊಂದು ಹಳ್ಳಿಗೆ 5-5, 6-6 ಜನ ಕಾರ್ಯಕರ್ತರಿದ್ವಿ. ಅದನ್ನೆಲ್ಲ ಎದುರಿಸ್ಕೊಂಡೇ ಬಂದಿರೋದು ನಾವು. ಅದನ್ನೆಲ್ಲ ನೋಡ್ಕೊಂಡೇ ಬಂದಿರೋದು. ಮಾನ್ಯ ಶಾಸಕರೇ, ಇದ್ರ ಬಗ್ಗೆ ನಿಮಗೆ ಭಾಳ ಎಚ್ಚರಿಕೆ ಇರಬೇಕು. ಎಚ್ಚರಿಕೆಯಿಂದ ಮಾತಾಡಬೇಕು. ನೀವು ನನ್ನನ್ನು ನೀವು ಧಮಕಿ ಹಾಕಿಸ್ತೀರಾ ಕಾರ್ಯಕರ್ತರ ಕಡೆಯಿಂದ? ಇದಾ ನೀವು ಕಲ್ತಿರೋದು? ಇದನ್ನೆಲ್ಲ ಬಿಡಬೇಕಾಗ್ತದೆ. ನಿಮ್ಮನ್ನು ನೋಡಿದ್ರೆ ಜನ ನಿಮ್ಮನ್ನು ಮುತ್ಕೊಬೇಕು, ಆ ಥರ ಇರಬೇಕು. ಅದು ಬಿಟ್ಟು ಊರುಗಳಲ್ಲಿ 4 ಭಾಗ ಮಾಡಿ ಒಬ್ಬ ಕಾರ್ಯಕರ್ತನ ಮೇಲೆ ಒಬ್ಬನ ಎತ್ಕಟ್ಟಿ ನೀನು ರಾಜಕಾರಣ ಮಾಡಿದ್ದಿ. ಯಾಕೆಂದರೆ ರಾಜಕಾರಣ ಮಾಡಬೇಕು ಅಂದರೆ ಅವೆಲ್ಲ ಇರಬೇಕು. ಅದನ್ನು ಮಾಡಿದೀಯ ನೀನು. ಆ ಪ್ರಬುದ್ಧತೆ ತೋರಿಸಿದ್ಯಾ. ಬೇರೆ ಪ್ರಬುದ್ಧತೆ ಯಾಕೆ ತೋರಿಸ್ಲಿಲ್ಲ? ಕಾರ್ಯಕರ್ತ ಏನೋ ಒಂದು ಅಂದರೆ ಅದನ್ನು ಸಹಿಸ್ಕೊಬೇಕು ಅನ್ನೋದು. ಅದರಿಂದ ದಯಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು ಅಂತ ಅಂದರೆ ಇದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ನಡ್ಕೊಂಡೋಗಿ. ಇಲ್ಲ ಅಂತ ಅಂದರೆ ನಾವು ಸೇರ್ಕೊಂಡು ನಿಮಗೆಲ್ಲ ಕಾರ್ಯಕರ್ತರಿಗೆ ಕಾರ ಹರಿತೀವಿ ಅಂತ ಹೇಳಿದಿರಲ್ಲ, ಕಾರ್ಯಕರ್ತರೆಲ್ಲ ಯೋಚನೆ ಮಾಡಿದ್ರೆ ನಿಮಗೆ ಕಾರ ಹರಿತಾರೆ, ಜ್ಞಾಪಕ ಇರಲಿ. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಶಾಸಕರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ. 2018 ಚುನಾವಣೆಗೆ ಇನ್ನೂ 1-2 ವರ್ಷ ಹಿಂದೆ ನಾನು ಈತನ ನಡವಳಿಕೆ ಇದನ್ನೆಲ್ಲ ನೋಡಿ ಬೇಡ ನಮಗೆ ಇವ್ರ ಜೊತೆನಲ್ಲಿ ಕೆಲಸ ಮಾಡೋದು. ಯಾಕೆ ಅಂತಂದರೆ ನಾವು ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಅದರಲ್ಲೇ ಸಾಗೋಣ ಅನ್ನೋ ಒಂದು ರೀತಿಯಲ್ಲಿ ನಾನು ಮನೆಯಲ್ಲಿದ್ದೆ. ಯಾರು ಬಂದಿದ್ದು ಶಾಸಕರೇ ಹನುಮಯ್ಯನ ಹತ್ರ?
ಹುರುಳಿ ಚಿಕ್ಕನಹಳ್ಳಿಯಲ್ಲಿ ಬಂದು 1.5 ಗಂಟೆ ಕಾಯ್ಕೊಂಡು ಕೂತಿದ್ರಲ್ಲ, ಯಾರಿಗೋಸ್ಕರ ಕಾದ್ರಿ? ಅವತ್ತು ನನ್ನ ಅವಶ್ಯಕತೆ ಇರಲಿಲ್ವಾ? ಅವತ್ತು ಸುಮ್ಮನೆ ಆಗ್ಬೇಕಾಗಿತ್ತು ನೀವು, ಹನುಮಯ್ಯನ ಅವಶ್ಯಕತೆ ಇಲ್ಲ ಅಂತ. ಇವತ್ತು MP ಫಂಡ್ ಕೊಟ್ಟರೆ ಹನುಮಯ್ಯ ಯಾರು? MP ಅವರು ಅನುದಾನ ಬಳಸ್ಕೊಂಡು ಕಾರ್ಯಕರ್ತರಿಗೆ ಯಾವ್ದಾನ ಊರಲ್ಲಿ ಕೆಲಸ ಮಾಡ್ಸಕ್ಕೆ ಹೋದ್ರೆ ಅದನ್ನು ತಡೆಯೋ ಅಂಥದ್ದು ಇದೆಲ್ಲ ಮಾಡ್ತೀರಿ. ಅವತ್ತು ನಾನು ನನ್ನ ಹಿರಿಯರ ಹತ್ರ ಮಾತಾಡಿ ನಾನು ಬೇಡ ಇನ್ನು ಮುಂದುವರಿಯೋದು ರಾಜಕಾರಣದಲ್ಲಿ ಅಂತ ಹೇಳಿ ನಾನು ಸುಮ್ಮನೆ ಇದ್ದಾಗ ಗಂಟಾನುಗಟ್ಟಲೆ ಬಂದು ಕಾದು ನೀನು ಇವತ್ತು ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಾಧನೆ ಏನೂ ಇಲ್ಲ ಅಂತ ಯಾರೋ ಒಬ್ಬರು ಪಾಪ ಕರೆದು ನನ್ನ ಸನ್ಮಾನ ಮಾಡಬೇಕಾದ್ರೆ ಇವನು ಯಾವ ಸಾಧನೆ ಮಾಡ್ಯವನೇ ಸನ್ಮಾನಕ್ಕೆ ಇವನು ಅನ್ನೋದು, ಇವನು ಯಾವ ತಿಳ್ಕೊಂಡವನೇ ಅಂತ ಹೇಳಿ ಇವನಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳೋದು, ಇವೆಲ್ಲ ಬಿಡಬೇಕು. ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇವತ್ತೇನಾದರೂ ಯೋಚನೆ ಮಾಡಿ ನಿನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬೇಕು ಅಂತ ಅಂದರೆ 100 ಜನ ನಿಲ್ಲಿಸ್ತೀನಿ ಹೇಳಲಿಕ್ಕೆ. ಮಾಡಬೇಕಾ ಕೆಲಸ? ನೀವು ಕಾರ್ಯಕರ್ತರನ್ನ ಬಿಟ್ಟು ಹೇಳಿಸ್ತಾ ಇದ್ದೀರಲ್ಲ, ಆ ಥರ ಹೇಳಿಸ್ಬೇಕು ಅಂತ ಅಂದರೆ 100 ಜನ ಕಾರ್ಯಕರ್ತರು ರೆಡಿ ಇದ್ದಾರೆ ಹೇಳೋದಕ್ಕೆ. ಆದರೆ ಅವರೆಲ್ಲ ಶಿಸ್ತನ್ನು ಉಲ್ಲಂಘನೆ ಮಾಡೋ ಅಂಥ ಕಾರ್ಯಕರ್ತರಲ್ಲ. ಅವ್ರು ಇನ್ನೂ ಒಂದಿಷ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತವನ್ನು ಒಂದಿಷ್ಟು ಇಟ್ಕೊಂಡಿದ್ದಾರೆ. ನೀನೆಲ್ಲ ಗಾಳಿಗೆ ತೂರಿದ್ದೀರಿ. ನಿಮ್ಮ ಈ ನಡವಳಿಕೆ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವೇನು ನಮ್ಮ ಆಸ್ತಿಗಳ ಬಗ್ಗೆ ನೈಜವಾಗಿ ತಗೊಂಡಿರ್ತಕ್ಕಂಥ ಆಸ್ತಿ ಬಗ್ಗೆ ಮಾತಾಡ್ತಿದ್ದೀರಿ, ನಾವು ಆಮೇಲೆ ಯಾವತ್ತು ಉಳುಮೆದಾರ ಹೊಸ್ದಾಗಿ ಸೇರ್ಕೊಂಡ ರಿಜಿಸ್ಟ್ರ್ ಮಾಡಿ ಎಷ್ಟು ದಿನ ಸತ್ತೋದ ಅಂತ ಆಸ್ತಿ ಎಷ್ಟೆಷ್ಟವೆ ಅನ್ನೋದು ನಾವು ಹೇಳಬೇಕಾಗ್ತದೆ ಮುಂದಿನ ದಿನ. ಎಚ್ಚರಿಕೆ ಇದ್ದುಕೊಂಡು ಮಾತಾಡಿ ಮಾನ್ಯ ಶಾಸಕರೇ.